ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಟಾಫಿ ಕಂಪ್ಲೈಂಟ್ಸ್ ಮಾನಿಟರಿಂಗ್ ಸಿಸ್ಟಮ್ಗೆ ಲಾಗಿನ್ ಆಗಿದ್ದೋಗಿ ಅದರಲ್ಲಿ ಸೆಲ್ಫ್ ಅಸೆಸ್ಮೆಂಟನ್ನು ಮಾಡಿಕೊಳ್ಳುವುದು ಹೇಗೆ ಅಂದರೆ ಸ್ವಮೌಲ್ಯಮಾಪನ. ಪ್ರತಿ ಶಾಲೆಯವರು ಆಯಾ ಶಾಲೆಯವರ ಸ್ವಮೌಲ್ಯಮಾಪನವನ್ನು ಮಾಡಿಕೊಳ್ಳುವುದು ಹೇಗೆ ಅಂತ. ಈಗಾಗಲೇ ನಿಮಗೆ CRPಗಳವರು ಒಂದು ಲಿಂಕನ್ನು ಕಳಿಸಿರ್ತಾರೆ. ಆ ಲಿಂಕ್ ಮೇಲೆ ಆದರೂ ಟಚ್ ಮಾಡಿ, ಅಥವಾ ನೀವು ಗೂಗಲಲ್ಲಿ ಹೋಗಿ ಗೂಗಲಲ್ಲಿ ಟಾಫಿ ಕಂಪ್ಲೈಂಟ್ಸ್ ಮಾನಿಟರಿಂಗ್ ಸಿಸ್ಟಮ್ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ನೀವು CRP ಕಳಿಸಿರೋ ಲಿಂಕಲ್ಲಿ ಟಚ್ ಮಾಡಿದ್ರೂ ನೀವು ಇಲ್ಲಿಗೆ ಬರ್ತೀರಿ. ನೀವು ಗೂಗಲ್ಗೆ ಹೋಗಿ ಡೈರೆಕ್ಟಾಗಿ ಟಾಫಿ ಕಂಪ್ಲೈಂಟ್ಸ್ ಮಾನಿಟರಿಂಗ್ ಸಿಸ್ಟಮ್, ಟಾಫಿ ಅಂದರೆ ಟೊಬ್ಯಾಕೋ ಫ್ರೀ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂತ ಸ್ನೇಹಿತರೆ. ಈ ಟೊಬ್ಯಾಕೋ ಫ್ರೀ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಗೆ ಲಾಗಿನ್ ಆಗಿ ನಾವು ಸೆಲ್ಫ್ ಅಸೆಸ್ಮೆಂಟನ್ನು ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾಡ್ಕೊಂಡಾಗ ಈ ರೀತಿ ಯೂಸರ್ ID ಒಂದು ಪಾಸ್ವರ್ಡ್ ಕೇಳುತ್ತೆ. ಯೂಸರ್ ID ಅನ್ನೋದು ಏನಿರುತ್ತಪ್ಪ ಅಂದರೆ ನಿಮ್ಮ ಶಾಲೆಯ ಡೈಸ್ ಕೋಡ್ ಇರುತ್ತೆ. ಪಾಸ್ವರ್ಡ್ ಅನ್ನೋದು ಪ್ರತಿ CRP ಅವರು ನಿಮ್ಮ ಒಂದು ಕ್ಲಸ್ಟರ್ ಗ್ರೂಪ್ಗಳಲ್ಲಿ ನಿಮಗೆ ಶೇರ್ ಮಾಡಿರ್ತಾರೆ. ಎಲ್ಲರಿಗೂ ಒಂದೇ ಪಾಸ್ವರ್ಡ್ ಇರುತ್ತೆ ಸ್ನೇಹಿತರೆ. ಮತ್ತು ಇಲ್ಲಿ ಕ್ಯಾಪ್ಚ್ ಹಾಕಿ ನೀವು ಲಾಗಿನ್ ಆಗಬೇಕಾಗತ್ತೆ. CRP ಅವರು ಕಳಿಸಿರೋ ಲಿಂಕಲ್ಲಿ ಟಚ್ ಮಾಡಿದ್ರು ಇಲ್ಲಿಗೆ ಬರ್ತೀರಿ. ಗೂಗಲಲ್ಲಿ ಹೋಗಿ ಈ ರೀತಿ ಟಾಫಿ ಕಂಪ್ಲೈಂಟ್ಸ್ ಮಾನಿಟರಿಂಗ್ ಸಿಸ್ಟಮ್ ಅಂತ ಟೈಪ್ ಮಾಡಿದ್ರು ನೀವು ಇಲ್ಲಿಗೆ ಬರ್ತೀರಿ ಸ್ನೇಹಿತರೆ. ಸೊ ನಾನೀಗ ಯೂಸರ್ ID ಮತ್ತು ಪಾಸ್ವರ್ಡನ್ನು ಹಾಕಿ ಲಾಗಿನ್ ಆಗ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅಲ್ಲಿ ನಾನು ಯೂಸರ್ ID ಮತ್ತು ಪಾಸ್ವರ್ಡು ಮತ್ತು ಕ್ಯಾಪ್ಚಾ ಹಾಕಿದ ಮೇಲೆ ಲಾಗಿನ್ ಅಂತ ಕೊಟ್ಟೆ. ಕೆಳಗೆ ಆ ಲಾಗಿನ್ ಮೇಲೆ ಟಚ್ ಮಾಡಿದ್ಮೇಲೆ ಈ ರೀತಿ ನಮಗೆ ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ನಿಮ್ಗೆ ಏನು ಆಪ್ಷನ್ಸ್ ಕಾಣಲ್ಲ. ಸೊ ನೀವು ಕನ್ಫ್ಯೂಸ್ ಆಗಬೇಡಿ. ಏನಾಗತ್ತಪ್ಪ ಅಂದರೆ ಇಲ್ಲೆಲ್ಲ ಏನೂ ಇರಲ್ಲ ನೋಡಿ. ಇವೇನು ಟಚ್ ಮಾಡಲೇಬೇಡಿ. ಇಲ್ಲಿ ಮೇಲೆ ಲೆಫ್ಟ್ಗೆ 3 ಅಡ್ಡಗೆರೆಗಳಿದಾವೆ ನೋಡಿ ಸ್ನೇಹಿತರೆ. ಈ 3 ಅಡ್ಡಗೆರೆಗಳ ಮೇಲೆ ಟಚ್ ಮಾಡಿದ್ರೆ ಈ ರೀತಿ ಬರುತ್ತೆ. ಇಂಟ್ರೊಡಕ್ಷನ್, ಡ್ಯಾಶ್ಬೋರ್ಡ್, ಟಾಫಿ ಅಸೆಸ್ಮೆಂಟ್, ರಿಪೋರ್ಟ್ಸ್ ಅಂತ ಬರುತ್ತೆ ಸ್ನೇಹಿತರೆ. ಮತ್ತು ಇಲ್ಲಿ ಫೈನಾನ್ಷಿಯಲ್ ಇಯರ್ ಅಂತ ಯಾವುದಿದೆ ಅಂದರೆ 2025-26 ಇದು ಎಲ್ಲರಿಗೂ ಇರುತ್ತೆ. ನೀವೇನು ಚೇಂಜ್ ಮಾಡೋಷ್ಟಿಲ್ಲ. ಆಗಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಫೈನಾನ್ಷಿಯಲ್ ಇಯರ್ ಯಾವುದಿದೆ ಅಂತ. ಸೊ ಅದರ ಮೇಲೆ ಟಚ್ ಮಾಡ್ಕೊಳ್ಳಿ. ಈಗ ನೀವೇನು ಮಾಡಬೇಕಪ್ಪ ಅಂದರೆ ಟಾಫಿ ಅಸೆಸ್ಮೆಂಟು ಇಲ್ಲಿ 3ನೇ ಆಪ್ಷನ್ಗೆ ಬರಬೇಕು. ಈ 3ನೇ ಆಪ್ಷನ್ಗಿನ್ನ ಬರೋಕ್ಕಿಂತ ಮೊದಲು ಒಂದು ಸಲ ನೀವೇನು ಮಾಡಬೇಕಂದ್ರೆ ಸ್ನೇಹಿತರೆ, ಇಲ್ಲಿ ಮೇಲೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತಿದೆ ನೋಡಿ ಸ್ನೇಹಿತರೆ. ಈ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂದರೆ ನೀವು ಯಾವ ಲ್ಯಾಂಗ್ವೇಜಲ್ಲಿ ಉತ್ತರ ಹೇಳಲು ಬಯಸ್ತೀರೋ ಅದು. ಇಂಗ್ಲೀಷಲ್ಲಿ ಅರ್ಥ ಆಗಿಲ್ಲ, ಕೆಲವ್ರಿಗೆ ಇಂಗ್ಲೀಷಲ್ಲಿ ಅರ್ಥ ಆಗಲ್ಲ, ಕೆಲವು ವರ್ಡ್ಸ್ ಟಫ್ ಇರ್ತವೆ. ನಿಮ್ಮದೇ ಆದ ಭಾಷೆಯಲ್ಲಿ ಈಸಿಯಾಗಿ ಹೇಳ್ಬೋದು ಸ್ನೇಹಿತರೆ. ಸೊ ನಾವೇನು ಮಾಡೋಣ, ಇಲ್ಲಿ ಫಸ್ಟಿಗೆ ಲ್ಯಾಂಗ್ವೇಜನ್ನು ಆಯ್ಕೆ ಮಾಡ್ಕೊಳ್ಳೋಣ. ನಮ್ಮ ಲ್ಯಾಂಗ್ವೇಜ್ ಯಾವುದಪ್ಪ ಅಂದರೆ ಕನ್ನಡ ಲ್ಯಾಂಗ್ವೇಜನ್ನು ಆಯ್ಕೆ ಮಾಡಿಕೊಂಡ್ರೆ ಈ ರೀತಿ ನಮಗೆ ಚೇಂಜ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ಚೇಂಜ್ ಆದಾಗ ನೀವು ಮೊದಲು ಅಡ್ಡಗೆರೆಗಳಿಗೆ ಬಂದ ಮೇಲೆ ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಸ್ನೇಹಿತರೆ. ಇಲ್ಲ ಅಂದರೆ ನೀವು ಮೊದಲೇ ಲ್ಯಾಂಗ್ವೇಜ್ ಚೇಂಜ್ ಮಾಡಿಕೊಂಡ್ರೆ ಈ ಅಡ್ಡಗೆರೆಗಳು ಕಾಣಿಸಲ್ಲ ಇಲ್ಲಿ, ಮತ್ತೆ ಸಮಸ್ಯೆ ಆಗುತ್ತೆ. ಸೊ ನಾನು ಹೇಳ್ದಂಗೆ ಅದೇ ರೀತಿ ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಇದ್ನೋ ಅದೇ ರೀತಿ ಹೋಗಿ. ಈಗ ಟಾಫಿ ಮೌಲ್ಯಮಾಪನ ಅಂತಿದೆ, ಅಂದರೆ ಟೊಬ್ಯಾಕೋ ಫ್ರೀ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮೌಲ್ಯಮಾಪನ ಅಂತ. ಇದ್ರ ಮೇಲೆ ಟಚ್ ಮಾಡೋಣ ಸ್ನೇಹಿತರೆ. ಇದ್ರ ಮೇಲೆ ಟಚ್ ಮಾಡಿದಾಗ ಮೂಲ ಮಾಹಿತಿಯನ್ನು ಭರ್ತಿ ಮಾಡಿ. ಇಲ್ಲಿ ಮಾನದಂಡಗಳು 9 ಮಾನದಂಡಗಳಿರ್ತವೆ. 9 ಮಾನದಂಡಗಳನ್ನು ನೀವು ತುಂಬಬೇಕಾಗತ್ತೆ. ಮೊದಲನೇ ಮಾನದಂಡ ಏನಿದೆಯಪ್ಪ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ. ಈಗ ನಾನು ಏನು ಮಾಡಿದೆಪ್ಪ ಅಂದರೆ ಈಗ ಸಾಮಾನ್ಯ ಮಾಹಿತಿಯನ್ನು ನೋಡಿದೆ ಸ್ನೇಹಿತರೆ. ಮೂಲ ಮಾಹಿತಿಯನ್ನು ಭರ್ತಿ ಮಾಡಿ. ಇದು ಫಸ್ಟ್ ಆಪ್ಷನ್ನು ಮೂಲ ಮಾಹಿತಿ. ನೋಡಿ ಸ್ನೇಹಿತರೆ, ಈಗ ಮೂಲ ಮಾಹಿತಿಯನ್ನು ಭರ್ತಿ ಮಾಡಿ. ಫಸ್ಟ್ ಆಪ್ಷನ್ ಏನಿದೆ ಮೂಲ ಮಾಹಿತಿಯನ್ನು ಭರ್ತಿ ಮಾಡಿ ಅಂತಿದೆ. ಇಲ್ಲಿ ಬಂದು ನಾವೇನು ಮಾಡಬೇಕು, ನಮ್ಮದು ಒಂದು ಮಾಹಿತಿ ಎಲ್ಲ ಭರ್ತಿ ಮಾಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲೇನಿದೆಯಪ್ಪ ಅಂದರೆ ಸಾಮಾನ್ಯ ಮಾಹಿತಿಯಲ್ಲಿ ಮೊದಲಿಗೆ ನಮ್ಮ ರಾಜ್ಯ, ನಮ್ಮ ಜಿಲ್ಲೆಯನ್ನು ಟೈಪ್ ಆಲ್ರೆಡಿ ಇದಾಗಿದೆ ಸ್ನೇಹಿತರೆ. ಬ್ಲಾಕ್ ಅಥವಾ ವಾರ್ಡ್ ಅಥವಾ ತಹಸೀಲ್ ಹೆಸರು ಅಂದರೆ ನಿಮ್ಮ ತಾಲೂಕಿನ ಹೆಸರನ್ನು ಹಾಕಿ ಸ್ನೇಹಿತರೆ. UDIS ಕೋಡ್ ಹಾಕಬೇಕಿಲ್ಲಿ. ನಿಮ್ಮ ಶಾಲೆಯ UDIS ಕೋಡ್ ಹಾಕಿ, ನಿಮ್ಮ ಶಾಲೆ ಹೆಸರು ಹಾಕಿ, ಶೈಕ್ಷಣಿಕ ಸಂಸ್ಥೆ ಹೆಸರು ಅಂದರೆ ನಿಮ್ಮ ಶಾಲೆ ಹೆಸರು ಹಾಕಿ, EIಗಳ ಮೊಬೈಲ್ ಸಂಖ್ಯೆ ಅಂದರೆ ಇದನ್ನು ಮೇಂಟೆನೆನ್ಸ್ ಮಾಡೋರು ಯಾರು, ನಿಮ್ಮ HM ಮೊಬೈಲ್ ನಂಬರ್ ಹಾಕಿ, ಶಾಲೆಯ ಒಂದು ಇಮೇಲ್ ವಿಳಾಸ ಹಾಕಿ ಸ್ನೇಹಿತರೆ, ಇಮೇಲ್ ಅಡ್ರೆಸ್ ಹಾಕಿ, ಅಥವಾ ಶಾಲೆ ಇಲ್ಲಾಂದರೆ ಹೆಡ್ ಮಾಸ್ಟರ್ ಇಮೇಲ್ ಆದರೂ ಹಾಕಿ. ಮೌಲ್ಯಮಾಪಕರ ಹೆಸರು, ಯಾರು ಮೌಲ್ಯಮಾಪನ ಮಾಡ್ತಾರೆ, HM ಮಾಡ್ತಿರ್ತಾರೆ. ಸೊ HM ಅಂತ ಅವರ ಒಂದು ಹೆಸರನ್ನು ಹಾಕಿ ಸ್ನೇಹಿತರೆ. ಇವೆಲ್ಲ ಹಾಕಿದ ಮೇಲೆ ಏನು ಮಾಡಬೇಕು ನಾವು, ಉಳಿಸು ಮತ್ತು ಮುಂದೆ ಅಂತ ಹಾಕಿದ ಮೇಲೆ ನೆಕ್ಸ್ಟು ಮಾನದಂಡ 1 ಅಂತ ಒಂದು ಇದಾವಲ್ಲ 9, ಆ 9 ಮಾನದಂಡಗಳಿಗೆ ಹೋಗಬೇಕು ಸ್ನೇಹಿತರೆ. ಮೊದಲಿಗೆ ಇವೆಲ್ಲ ತುಂಬಿಕೊಂಡು ಈಗ ಉಳಿಸು ಅಂತ ಆದಮೇಲೆ ಮತ್ತೆ ಅಲ್ಲಿಗೆ ಹೋಗೋಣ ಸ್ನೇಹಿತರೆ.
ಈಗ ನಾನೇನು ಮಾಡಿದ್ದೀನಿ ಸ್ನೇಹಿತರೆ, ಸಾಮಾನ್ಯ ಮಾಹಿತಿಯನ್ನು ಎಲ್ಲ ತುಂಬಿದ್ದೇನೆ. ಆ ಸಾಮಾನ್ಯ ಮಾಹಿತಿ ತುಂಬಿದ ಮೇಲೆ ಈಗ ಕೆಲವು ಆಪ್ಷನ್ಸನ್ನು ಬಂದಿದ್ದಾವೆ. 1ನೇ ಕ್ವೆಶ್ಚನ್ ಬಂದಿದೆ. ಶಿಕ್ಷಣ ಸಂಸ್ಥೆಯ ಆವರಣದ ಒಳಗೆ ಎಲ್ಲ ಪ್ರಮುಖ ಸ್ಥಳಗಳಲ್ಲಿ ತಂಬಾಕು ಮುಕ್ತ ಪ್ರದೇಶ ಎಂಬ ಫಲಕದ ಪ್ರದರ್ಶನ ಮಾಡಿದ್ದಾರೆ. ಹೌದು ಅಂದರೆ ಹೌದು, ಇಲ್ಲ ಅಂದರೆ ಇಲ್ಲ ಅಂತ ಹಾಕಬೇಕು ಸ್ನೇಹಿತರೆ. ಮತ್ತು ಮಾನದಂಡಕ್ಕಾಗಿ ಚಿತ್ರವನ್ನು ಅಪ್ಲೋಡ್ ಮಾಡಿ. ಆ ಒಂದು ಚಿತ್ರ ನೀವು ಒಂದು ಶಾಲೆ ಚಿತ್ರ ಇರ್ತದಲ್ವ, ಆ ಒಂದು ತಂಬಾಕು ಮುಕ್ತ ಪ್ರದೇಶ ಅಂತ ಬೋರ್ಡ್ ಬರೆದಿರ್ತಿರಲ್ವ, ಆ ಒಂದು ಇದನ್ನು ಫೋಟೋ ತೆಗೆದು ನಾವಿಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಚೂಸ್ ಫೈಲ್ ಅಂತಿದೆ ಸ್ನೇಹಿತರೆ. ಚೂಸ್ ಫೈಲ್ ಅಂತಿದ್ದಾಗ ನಾವೇನು ಮಾಡಬೇಕಾಗತ್ತೆ, ಆ ಒಂದು ತಂಬಾಕು ಮುಕ್ತ ಪ್ರದೇಶದ ಒಂದು ಫೋಟೋವನ್ನು, ಫಾರ್ ಎಕ್ಸಾಂಪಲ್ ನಾನು ಸ್ಯಾಂಪಲ್ಗೆ ಹಾಕ್ತಾ ಇದ್ದೀನಿ ಸ್ನೇಹಿತರೆ, ಆ ಒಂದು ಫೋಟೋವನ್ನು ಹಾಕಿ ನೀವು ಆ ಒಂದು ಇದನ್ನು ಉಳಿಸಿ ಮತ್ತು ಸಲ್ಲಿಸಿ ಅಂತಿದೆಯಲ್ಲ, ಸೊ ಇಲ್ಲಿ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್ 2ನೇ ಕ್ವೆಶ್ಚನ್ ಏನು ಬರ್ತಾ ಇದೆಯಪ್ಪ ಅಂದರೆ, ನೋಡಿ, ಹೆಸರು, ಪದವಿ, ಸಂಪರ್ಕ ಸಂಖ್ಯೆಯನ್ನು ಫಲಕದಲ್ಲಿ ಉಲ್ಲೇಖಿಸಲಾಗಿದೆ ಅಥವಾ ನವೀಕರಿಸಲಾಗಿದೆ. ಹೆಡ್ ಮಾಸ್ಟರ್ ಹೆಸರು, ಅವರ ಡೆಸಿಗ್ನೇಷನ್ನು ಮತ್ತು ಅವರ ಕಾಂಟ್ಯಾಕ್ಟ್ ನಂಬರು ಎಲ್ಲ ಆ ಒಂದು ಬೋರ್ಡ್ನಲ್ಲಿ, ಆ ತಂಬಾಕು ಮುಕ್ತ ಪ್ರದೇಶ ಅಂತ ಬರೆಸಿರ್ತೀವಲ್ಲ ಅದರಲ್ಲಿ ಹಾಕಿದ್ದಾರೆ ಅಂತ ನೀವು ಅದಕ್ಕೆ ಆನ್ಸರ್ ಕೊಡಬೇಕಾಗತ್ತೆ. ಹೌದು, ಒಂದೇ ಬೋರ್ಡ್ನಲ್ಲಿ ಸೈನ್ ಅಪ್ ಇದ್ದರೆ ಅಥವಾ ಬೇರೆ ಬೋರ್ಡ್ಗಳಲ್ಲಿ ಸೈನ್ ಅಪ್ ಇದ್ದರೆ, ಒಂದೇ ಬೋರ್ಡ್ನಲ್ಲಿ ಹಾಕಿದರೆ ಅಥವಾ ಸಪ್ರೇಟಾಗಿ ಆಗಿದ್ದರೆ ಹೌದು ಅಂತಂದರೆ ಹೌದು ಅಂತ ಹಾಕಿ ಉಳಿಸಿ ಮತ್ತು ಸಲ್ಲಿಸಿಯನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ಅದೇ ರೀತಿ 3ನೇ ಕ್ವೆಶ್ಚನ್, ಮತ್ತೊಂದು ಕ್ವೆಶ್ಚನ್ ನೋಡಿ. ಶಿಕ್ಷಣ ಸಂಸ್ಥೆಯ ಪ್ರವೇಶ ದ್ವಾರ ಅಥವಾ ಗಡಿ ಗೋಡೆಯ ಬಳಿ ತಂಬಾಕು ಮುಕ್ತ ಶಿಕ್ಷಣ ಸಂಸ್ಥೆ ಎಂಬ ಫಲಕದ ಪ್ರದರ್ಶನ. ಹೌದು ಅಂದರೆ ಮತ್ತೆ ಇಲ್ಲಿ ಫೋಟೋ ಕೇಳುತ್ತೆ ಸ್ನೇಹಿತರೆ. ಫೋಟೋವನ್ನು ಹಾಕಲೇಬೇಕಾಗತ್ತೆ, ಯಾಕಂದರೆ ಸ್ಟಾರ್ ಮಾರ್ಕ್ ಇದೆ. ಈ ಒಂದು ಫೋಟೋವನ್ನು ಸಹ ನೀವು ಹಾಕಬೇಕಾಗತ್ತೆ ಸ್ನೇಹಿತರೆ. ನೆಕ್ಸ್ಟ್, ಆವರಣದೊಳಗೆ ತಂಬಾಕು ಉತ್ಪನ್ನಗಳನ್ನು ಬಳಸಿದ ಬಗ್ಗೆ ಯಾವುದೇ ಪುರಾವೆಗಳಿಲ್ಲ. ಅಂದರೆ ಸಿಗರೇಟ್, ಬೀಡಿ ತುಂಡುಗಳು ಅಥವಾ ಬಿಸಾಡಿದ ಗುಟ್ಕಾ, ತಂಬಾಕು ಪಂಜಗಳು ಉಗುಳುವ ಸ್ಥಳಗಳು. ಹೌದು, ಇ ಐನಲ್ಲಿ ತಂಬಾಕು ಕಸವಿಲ್ಲದಿದ್ದರೆ. ಇಲ್ಲ, ಇ ಐನಲ್ಲಿ ತಂಬಾಕು ಕಸ ಇದ್ದರೆ ಇದೆ ಅಂತ ಹಾಕಿ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಿ ಉಳಿಸಿ ಮತ್ತು ಸೇವನ್ನು ಕೊಡಿ ಸ್ನೇಹಿತರೆ. ಈ ರೀತಿಯಾಗಿ ನೀವೆಲ್ಲ ಆಪ್ಷನ್ಸನ್ನು ತುಂಬಬೇಕಾಗತ್ತೆ ನೋಡಿ ಸ್ನೇಹಿತರೆ. ಕ್ರೈಟೇರಿಯಾ 1ರಿಂದ 9ರವರೆಗೂ. ನಿಮ್ಗೆ ಈ ಥರ ಭಾಷೆ ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲಿ ಮೇಲೆ ಲ್ಯಾಂಗ್ವೇಜ್ ಅಂತಿದೆಯಲ್ಲ, ಇಲ್ಲಿ ಹೋಗಿ ನೀವು ಭಾಷೆಯನ್ನು ಬದಲಾಯಿಸ್ಕೋಬೇಕಾಗತ್ತೆ ಸ್ನೇಹಿತರೆ. ಭಾಷೆಯನ್ನು ಬದಲಾಯಿಸ್ಕೊಂಡ್ಮೇಲೆ ನಿಮ್ಗೆ ಯಾವ್ದು ಬೇಕೋ ಅದೇ ರೀತಿ ಬರುತ್ತೆ ಇದುವರೆಗೂ. ಆದರೆ 6ರವರೆಗೂ ನೀವು ಫೋಟೋಗಳನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. 7ರಿಂದ ಕ್ರೈಟೇರಿಯಾ 7ರಿಂದ ನೋಡಿ ಸ್ನೇಹಿತರೆ, ಈಗ ಭಾಷೆ ಬದಲಾಗಿಲ್ಲ. ಮತ್ತೆ ಇಲ್ಲಿ ಮೇಲೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಇದೆ ಅಂತಿಲ್ಲ, ಅಲ್ಲಿ ಕನ್ನಡ ಮೇಲೆ ಟೈಪ್ ಮಾಡಿದ್ರೆ ಮತ್ತೆ ನಮ್ಮ ಭಾಷೆ ಚೇಂಜ್ ಆಗುತ್ತೆ ಸ್ನೇಹಿತರೆ. ಇದು ಮತ್ತೆ ನಮ್ಗೆ ಇವು ಆಪ್ಷನ್ಸ್ ಬೇಕಂದರೆ ಮತ್ತೆ ಇಲ್ಲಿ ಹೇಳ್ಕೊಡ್ತೀನಿ ನಾನು. ತಂಬಾಕು ಮಾನಿಟರ್ಗಳ ಪದನಾಮ ಮತ್ತು ಅವುಗಳ ಹೆಸರುಗಳು, ಪದನಾಮಗಳು ಮತ್ತು ಸಂಪರ್ಕ ಸಂಖ್ಯೆ ಫಲಕಗಳು ಉಲ್ಲೇಖಿಸಲಾಗಿದೆ. ಹೌದು ಅಂದರೆ ಫೋಟೋ ಹಾಕಬೇಕಾಗತ್ತೆ ಸ್ನೇಹಿತರೆ. ಈಗ ಇಲ್ಲಿ ಮೇಲೆ ರೈಟ್ ಸೈಡ್ ಮೇಲೆ ಕಾರ್ನರ್ ಇದೆಯಲ್ಲ, ಇಲ್ಲೂ ಸಹ ಅಷ್ಟೇ. ನೀವೇನು ಮಾಡಬೇಕು, ಇಲ್ಲಿ ಕ್ರಾಸ್ ಔಟ್ ಮೇಲೆ ಟಚ್ ಮಾಡಿದ್ರೆ ಮತ್ತೆ ಇಲ್ಲಿ ಅಡ್ಗೆರೆಗಳು ಬರ್ತವೆ. ಮತ್ತೆ ಇಲ್ಲಿ ಕ್ವಶನ್ಸ್ ಮೇಲೆ ಹೋಗ್ಬೋದು ಸ್ನೇಹಿತರೆ. ಕ್ವಶನ್ಸ್ ಮೇಲೆ ಹೋದ್ಮೇಲೆ 8ನೇದು ತಗೊಳ್ಳಿ. 8ನೇದು ಪ್ರತಿಯೊಂದಕ್ಕೂ ಸಹ ನೀವು ನೋಡಿ ಮತ್ತೆ ಲ್ಯಾಂಗ್ವೇಜನ್ನು ಚೇಂಜ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಬೇಕೋ ಆ ಲ್ಯಾಂಗ್ವೇಜಲ್ಲಿ. ಮತ್ತು ನೋಡಿ, ಇ ಐನ ಗಡಿ ಗೋಡೆ ಅಥವಾ ಬೇಲಿಯ ಹೊರಮಿತಿಯಿಂದ 100 ಗಜಗಳಷ್ಟು ಪ್ರದೇಶವನ್ನು ಗುರುತಿಸುವುದು. ಹೌದು ಅಂದರೆ ಮತ್ತೆ ಫೋಟೋ ಹಾಕಬೇಕಾಗತ್ತೆ. ಇಲ್ಲ ಅಂದರೆ ಫೋಟೋ ಅವಶ್ಯಕತೆ ಇರುವುದಿಲ್ಲ ಸ್ನೇಹಿತರೆ. ಮತ್ತು ಇಲ್ಲಿ ಗುಣಾಕಾರ ಚಿಹ್ನೆ ಇದೆಲ್ಲ ಇಂಟು ಮಾರ್ಕು, ಅದ್ರ ಮೇಲೆ ಟಚ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ ಆ 3 ಅಡ್ಗೆರೆ ಮೇಲೆ ಹೋದಾಗ ನೀವೆಲ್ಲ ಕ್ವಶನ್ಸು ಈ ರೀತಿ ತೆಗೆದುಕೊಂಡು ಪ್ರತಿಯೊಂದಕ್ಕೂ ಫೋಟೋಸನ್ನು ಅಪ್ಲೋಡ್ ಮಾಡಲೇಬೇಕಾಗತ್ತೆ ಸ್ನೇಹಿತರೆ. ಎಲ್ಲದಕ್ಕೂ ಕಂಪಲ್ಸರಿ ಮಸ್ಟ್ ಆ್ಯಂಡ್ ಶುಡ್ಡು ಫೋಟೋಸ್ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ನಿಮ್ಗೇನಾದರೂ ಲ್ಯಾಂಗ್ವೇಜ್ ಸಡನ್ಲಿ ಪ್ರಾಬ್ಲಮ್ ಆದರೆ ಇಲ್ಲಿ ಲ್ಯಾಂಗ್ವೇಜನ್ನು ಈ ರೀತಿ ಬದಲಾಯಿಸ್ಕೊಳ್ಳಿ. ನೋಡಿ, ಶಿಕ್ಷಣ ಸಂಸ್ಥೆಯ 100 ಗಜಗಳ ಒಳಗೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವ ಅಂಗಡಿಗಳನ್ನು ನಿಷೇಧಿಸಲಾಗಿದೆ. ಹೌದು ಅಂದರೆ ಹೌದು, ಇಲ್ಲ ಅಂದರೆ ಇಲ್ಲ ಸ್ನೇಹಿತರೆ. ಸೊ ನಾನು ಹೌದು ಅಂತ ಕೊಡ್ತಾಯಿದ್ದೀನಿ. ಉಳಿಸಿ ಮತ್ತು ಸಲ್ಲಿಸಿ, ಪ್ರತಿಯೊಂದಕ್ಕೂ ಉಳಿಸಿ ಮತ್ತು ಸಲ್ಲಿಸಿ ಕೊಡಬೇಕಾಗತ್ತೆ. ನೀವು ಪ್ರತಿಯೊಂದನ್ನು ಮಾಹಿತಿ ಕೊಡಬೇಕಾಗತ್ತೆ. ಅದೇ ರೀತಿ ಈ ಒಂದು ನಮ್ಮ ಜಿಲ್ಲೆಯ ಇಡೀ ಡ್ಯಾಶ್ ಬೋರ್ಡ್ ಬರುತ್ತೆ. ನಮ್ಗೆ ಇದು ಅವಶ್ಯಕತೆ ಇಲ್ಲ ಸ್ನೇಹಿತರೆ. ನೀವೇನಿದ್ರು ಮತ್ತು ನಿಮ್ಮದಷ್ಟೇ ನೋಡ್ಕೋಬೇಕಾಗತ್ತೆ. ಪ್ರತಿಯೊಂದು ಟಾಫಿ ಅಸೆಸ್ಮೆಂಟ್ ಅಂತ ಹೋಗಿ ಈ ಕ್ರೈಟೇರಿಯಾಗಳನ್ನು ಮತ್ತೆ ನೀವು ಅಪ್ಡೇಟ್ ಮಾಡ್ಕೋಬೋದು ಬೇಕಾದರೆ. ಈ ರೀತಿ ಪ್ರತಿಯೊಂದನ್ನು ಸಹ ನೀವು ಲ್ಯಾಂಗ್ವೇಜ್ ಚೇಂಜ್ ಮಾಡಿಕೊಂಡು ಪ್ರತಿಯೊಂದನ್ನು ಸಹ ನೀವು ಬದಲಾಯಿಸ್ಕೋಬೋದು. ಈ ರೀತಿ ಮಾಡಿಕೊಂಡು ನೀವೆಲ್ಲರೂ ಒಂದು ಟೊಬ್ಯಾಕೋ ಫ್ರೀ ಎಜುಕೇಷನ್
ಇನ್ಸ್ಟಿಟ್ಯೂಷನ್ ಈ ಒಂದು ಮಾಹಿತಿಯನ್ನು ಎಲ್ಲರೂ ಈ ಒಂದು ಮೌಲ್ಯಮಾಪನದಲ್ಲಿ ಭಾಗವಹಿಸಿ ಪ್ರತಿಯೊಂದಕ್ಕೂ ನೀವು ಆ ಒಂದು ಆನ್ಸರ್ ಕೊಡಿ ಮತ್ತು ಪ್ರತಿಯೊಂದಕ್ಕೂ ನೀವು ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗತ್ತೆ. ಎಲ್ಲದಕ್ಕೂ ಅದಕ್ಕೆ ಸಂಬಂಧಪಟ್ಟಂಥ ಫೋಟೋಗಳು ಹಾಕಿ ಸ್ನೇಹಿತರೆ. ಒಂದು ವೇಳೆ ಅದಕ್ಕೆ ಸಂಬಂಧಪಟ್ಟ ಫೋಟೋ ನಿಮ್ಮ ಹತ್ರ ಇಲ್ಲ ಅಂದರೆ ನೀವೇನು ಮಾಡಬೇಕು, ಆ ತಂಬಾಕು ಮುಕ್ತ ಪ್ರದೇಶ ಅಂತ ನೀವು ಬೋರ್ಡ್ ಬರ್ಸಿರ್ತಾರಲ್ಲ ಅದನ್ನೇ ಎಂಟ್ರಿ ಮಾಡಿ ಸ್ನೇಹಿತರೆ. ಆಲ್ಮೋಸ್ಟ್ ಅದೇ ಜಾಸ್ತಿ 80% ಆನ್ಸರ್ ಅದರಲ್ಲೇ ಇರುತ್ತೆ. ಸೊ ಈ ರೀತಿ ನೀವು ಪ್ರತಿಯೊಂದನ್ನು ತುಂಬ್ತಾ ಹೋಗ್ಬೇಕು ಸ್ನೇಹಿತರೆ. ಈ 3 ಅಡ್ಡಗೆರೆಗಳಲ್ಲೇ ಎಲ್ಲ ಇದೆ ನೋಡಿ, ಎಲ್ಲ ಕ್ರಿಟೇರಿಯಾಗಳು ಇಲ್ಲೇ ಇರ್ತವೆ ಸ್ನೇಹಿತರೆ. ಇವೇನಾದರೂ ನಿಮಗೆ ಬೇಡ ಅಂದರೆ ನೀವು ಈ ರೀತಿ ಬರಬೇಕಾಗತ್ತೆ ಸ್ನೇಹಿತರೆ. ಈ ಲ್ಯಾಂಗ್ವೇಜ್ ಇಲ್ಲೇ ಇದೆ ನೋಡಿ, ಮೇಲೆ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತಿದೆ. ಕನ್ನಡವನ್ನು ಆಯ್ಕೆ ಮಾಡ್ಕೊಳ್ಳಿ, ಕನ್ನಡವನ್ನು ಇದು ಮಾಡಿ ಬರುತ್ತೆ ಸ್ನೇಹಿತರೆ. ಮತ್ತು ಇಲ್ಲಿ ಶೋ ಒರಿಜಿನಲ್ ಆಪ್ಷನ್ಸ್ ಅಂತೆಲ್ಲ ಇಲ್ಲಿ ಕ್ರಾಸ್ ಔಟ್ ಅಂದರೆ ಗುಣಾಕಾರ ಚಿಹ್ನೆ ಥರ ಅದ್ರ ಮೇಲೆ ಟಚ್ ಮಾಡಿದ್ರೆ ಮತ್ತೆ ಅವೆಲ್ಲ ಕ್ಲಿಯರ್ ಆಗ್ತವೆ. ಮತ್ತು ಇಲ್ಲಿ 3 ಅಡ್ಡಗೆರೆ ಮೇಲೆ ಬಂದರೆ ಇವೆಲ್ಲ ನಮಗೆ ಸಿಗುತ್ತೆ. ಇಷ್ಟರಲ್ಲೇ ನೀವು ಕೆಲಸ ಮಾಡಬೇಕಾಗತ್ತೆ. ಕೆಲಸ ಮಾಡಿಕೊಂಡು ಪ್ರತಿಯೊಂದಕ್ಕೂ ಸೇವ್ ಆ್ಯಂಡ್ ಸಬ್ಮಿಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಪ್ರತಿಯೊಂದಕ್ಕೂ ಕೊಡಬೇಕಾಗತ್ತೆ. ಸ್ಯಾಟ್ಸ್, UDIS, HRMS ಇನ್ನೂ ಎಲ್ಲ ರೀತಿಯ ಒಂದು ನಿಮಗೆ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ಒಂದು ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.